ನಮಸ್ಕಾರ ಸ್ನೇಹಿತರೆ, ನೀವು ನೋಡುತ್ತಿರುವುದೆಲ್ಲ ನಿಜವೇನಾ? ನಿಮ್ಮ ಕಣ್ಣ ಮುಂದೆ ಎಷ್ಟೋ ವಿಷಯಗಳು ನಡೆಯುತ್ತಿದೆ, ಆದರೆ ಅವುಗಳಲ್ಲಿ ನೀವು ಗಮನಿಸಿರುವುದು ಕೆಲವು ಮಾತ್ರನೇ. ಏಕೆಂದರೆ ನೋಡುವ ಶಕ್ತಿ ಇರುವುದು ಒಂದು ವಿಷಯವಾದರೆ ಗಮನಿಸುವ ದೃಷ್ಟಿ ಇರುವುದು ಮತ್ತೊಂದು ವಿಷಯ. ನಮ್ಮ ಮುಂದೆ ಏನಿದೆಯೋ ಅದನ್ನು ನಾವು ನೋಡಲು ಸಾಧ್ಯವಾಗುತ್ತದೆ, ಆದರೆ ನಿಜವಾಗಲು ಅದನ್ನು ಅರ್ಥ ಮಾಡಿಕೊಳ್ಳಲು ಕಣ್ಣಿನಿಂದ ನೋಡಿದ ನೋಟ ಸರಿ ಹೋಗುವುದಿಲ್ಲ. ಅದಕ್ಕೆ ಬೇಕಾಗಿರುವುದು ನಮ್ಮೊಳಗಿನಿಂದ ಬರುವಂತ ದೃಷ್ಟಿ, ಅದುವೇ ಅಂತರಂಗದ ದೃಷ್ಟಿ. ಇಲ್ಲಿ ದೃಷ್ಟಿ ಅಂದರೆ ಕಣ್ಣಿನಿಂದ ನೋಡುವುದಲ್ಲ, ಜ್ಞಾನವನ್ನು ಬಳಸಿ ಒಳಗಿನಿಂದ ನೋಡುವುದು. ಮಹಾಋಷಿಗಳು, ಯೋಗಿಗಳು ಹೊರಗಿನ ಪ್ರಪಂಚ ಅಲ್ಲದೆ ಅವರ ಮನಸ್ಸಿನ ಒಳಗಡೆ ನಡೆಯುತ್ತಿರುವ ವಿಷಯಗಳನ್ನು ಗಮನಿಸುತ್ತಿದ್ದರು. ಆದ್ದರಿಂದಲೇ ಅವರು ನಿಜವನ್ನು ಗ್ರಹಿಸಲು ಸಾಧ್ಯವಾಯಿತು. ಅವರು ದೇವರನ್ನು ಕೂಡ ಹೊರಗೆ ಹುಡುಕುತ್ತಿರಲಿಲ್ಲ, ಅವರ ಒಳಗಡೆಯೇ ಅನುಭವಿಸುತ್ತಿದ್ದರು. ಅವರು ನೋಡಿದ ವಿಧಾನವನ್ನು ದಿವ್ಯ ದೃಷ್ಟಿ ಎಂದು ಕರೆಯುತ್ತಾರೆ. ಇನ್ನು ಕೆಲವರು ಇದನ್ನು ಥರ್ಡ್ ಐ ಅಥವಾ ಮೂರನೇ ಕಣ್ಣು ಎಂದು ಕರೆಯುತ್ತಾರೆ. ಆದರೆ ಇದು ಸಾಮಾನ್ಯವಾದ ಕಣ್ಣಲ್ಲ, ಇದು ನಮ್ಮಲ್ಲಿರುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿ. ನಿಮಗೆ ಒಂದು ವೇಳೆ ಈ ಮೂರನೇ ಕಣ್ಣು ತೆರೆದುಕೊಂಡರೆ ಹೊರಗಿರುವಂತ ಪ್ರಪಂಚವೇನು ಬದಲಾಗಲ್ಲ, ಆದರೆ ನೀವು ಪ್ರಪಂಚವನ್ನು ನೋಡುವ ವಿಧಾನ ಮಾತ್ರ ಪೂರ್ತಿಯಾಗಿ ಬದಲಾಗುತ್ತದೆ. ಅಂದರೆ ನೀವು ನೋಡುವ ಪ್ರತಿಯೊಂದನ್ನು ಆಳವಾಗಿ ಗಮನಿಸಲು ಸಾಧ್ಯವಾಗುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಜೀವನ ವಿಧಾನ ಪೂರ್ತಿಯಾಗಿ ಬದಲಾಗುತ್ತದೆ. ನಿಮಗೆ ಒಂದು ಪದಾರ್ಥ ಅಲ್ಲಿ ಕಾಣಿಸುತ್ತಿಲ್ಲ ಅಂದಷ್ಟು ಮಾತ್ರಕ್ಕೆ ಆ ಪದಾರ್ಥ ಅಲ್ಲಿಲ್ಲ ಎಂದು ಅರ್ಥವಲ್ಲ. ಅದನ್ನು ನೋಡುವ ದೃಷ್ಟಿ ನಮಗಿನ್ನೂ ಬಂದಿಲ್ಲ ಎಂದು ಅರ್ಥ. ಅಂದರೆ ನಮಗೇನಾದರೂ ಕಾಣಿಸದಿದ್ದರೆ ಅದು ಇಲ್ಲ ಎಂದು ತೀರ್ಮಾನಿಸಬಾರದು. ಅದನ್ನು ನೋಡುವ ಶಕ್ತಿ ನಮ್ಮಲ್ಲಿ ಇನ್ನೂ ಎಚ್ಚರಗೊಳ್ಳಲಿಲ್ಲ ಎಂದು ತಿಳಿದುಕೊಳ್ಳಬೇಕು. ಉದಾಹರಣೆಗೆ, ದೇವರು ಕೂಡ ನಮಗೆ ಕಾಣಿಸುವುದಿಲ್ಲ, ಹಾಗಂತ ಅವರು ಇಲ್ಲ ಎಂದು ಅರ್ಥವಲ್ಲ. ನಮಗೆ ಅವರನ್ನು ನೋಡುವ ಶಕ್ತಿ ಇನ್ನೂ ಬಂದಿಲ್ಲ ಎಂದು ಅರ್ಥ. ಅದುವೇ ಮೂರನೇ ಕಣ್ಣು, ಅದುವೇ ಅಸಲಿ ದೃಷ್ಟಿ ರಹಸ್ಯ. ಹಾಗಾಗಿ ಈ ವಿಡಿಯೋದಲ್ಲಿ ಅದೇ ವಿಷಯವನ್ನು ತಿಳಿದುಕೊಳ್ಳೋಣ. ದೃಷ್ಟಿ ಅಂದರೆ ಏನು, ಅದನ್ನು ಯಾವ ರೀತಿ ಎಚ್ಚರಗೊಳಿಸಬೇಕು, ಇದು ಯಾವ ರೂಪದಲ್ಲಿ ಕೆಲಸ ಮಾಡುತ್ತದೆ, ಇದು ನಮ್ಮ ಜೀವನವನ್ನು ಯಾವ ರೀತಿ ಬದಲಾಯಿಸುತ್ತದೆ ಎಂದು. ಇದುವರೆಗೂ ನೀವು ಹೊರಗೆ ಮಾತ್ರವೇ ನೋಡುತ್ತಿದ್ದೀರಿ. ಈ ಸಲ ನಿಮ್ಮ ದೃಷ್ಟಿ ನಿಮ್ಮೊಳಗೆ ಹೋಗಲಿದೆ, ಅಲ್ಲೇ ನೀವು ನಿಮ್ಮ ನಿಜವಾದ ರೂಪವನ್ನು ಗಮನಿಸುತ್ತೀರಿ. ಹಾಗಾಗಿ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ನಮ್ಮ ದೇಹದಲ್ಲಿ ಅತಿ ಕೋಮಲವಾದದ್ದು ಹಾಗೂ ಅತಿ ಬೆಲೆ ಬಾಳುವುದು ನಮ್ಮ ದೃಷ್ಟಿ. ಈ ದೃಷ್ಟಿಯೇ ಇಲ್ಲದಿದ್ದರೆ ಈ ಪ್ರಪಂಚ ನಮಗೆ ಬಣ್ಣವಿಲ್ಲದ ಖಾಲಿ ಹಾಳೆಯಂತೆ ಕಾಣಿಸುತ್ತದೆ. ಗಿಡ ಮರಗಳು, ಪಕ್ಷಿಗಳು, ಮನುಷ್ಯರು, ಪ್ರಾಣಿಗಳು, ಆಗಸ, ಸೂರ್ಯ, ಚಂದ್ರ ಇದೆಲ್ಲವನ್ನೂ ಕೂಡ ನಾವು ನೋಡುತ್ತಿರುವುದರಿಂದಲೇ ನಮ್ಮ ಜೀವನ ನಮಗೆ ಸುಂದರವಾಗಿ ಅನಿಸುತ್ತಿದೆ. ಆದರೆ ಒಂದು ಸಲ ಯೋಚಿಸಿ, ನಾವು ನೋಡುತ್ತಿದ್ದೇವೆ ಎಂದು ನಮಗೆ ಅನಿಸುತ್ತಿದೆ, ಆದರೆ ನಿಜವಾಗಲೂ ನಾವದನ್ನು ಗಮನಿಸುತ್ತಿದ್ದೀವಾ? ಯಾರೋ ಒಬ್ಬರು ನಮ್ಮ ಮುಂದೆ ಇರುವಾಗ ಅವರ ಮುಖ, ರೂಪ ನಮಗೆ ಕಾಣಿಸುತ್ತದೆ, ಆದರೆ ಅವರ ಮನಸ್ಸು ಹಾಗೂ ಅವರ ಭಾವನೆಗಳು ನಮಗೆ ಕಾಣಿಸುವುದಿಲ್ಲ. ಇಲ್ಲೇ ನೋಟ ಹಾಗೂ ದೃಷ್ಟಿ ಮಧ್ಯೆ ಇರೋ ವ್ಯತ್ಯಾಸ ಅರ್ಥವಾಗುತ್ತೆ. ಕಣ್ಣಿನಿಂದ ನೋಡಿದಾಗ ನಮಗೆ ಅಲ್ಲಿರುವುದು ಕಾಣಿಸುತ್ತದೆ, ಆದರೆ ದೃಷ್ಟಿಯನ್ನಿಟ್ಟು ನೋಡಿದಾಗ ಅದು ಏಕಿದೆ ಎಂದು ಅರ್ಥವಾಗುತ್ತದೆ. ನೋಟ ಅಂದರೆ ಕಾಣಿಸುವ ವಸ್ತುಗಳು, ದೃಷ್ಟಿ ಅಂದರೆ ಕಾಣಿಸುತ್ತಿರುವ ವಸ್ತುಗಳು ಮಾತ್ರವಲ್ಲದೆ ಅದರೊಳಗೆ ಅಡಗಿರುವ ರಹಸ್ಯವನ್ನು ಗಮನಿಸುವ ಶಕ್ತಿ. ಹೊರಗಡೆ ಕಾಣಿಸುವುದನ್ನು ಎಲ್ಲರೂ ನೋಡುತ್ತಾರೆ, ಆದರೆ ಒಳಗೆ ಅಡಗಿರುವ ಅರ್ಥವನ್ನು ಗಮನಿಸುವವರೇ ನಿಜಕ್ಕೂ ಆಳವಾಗಿ ಬದುಕಿದವರು. ನಮ್ಮ ನೋಟ ನಮಗೊಂದು ಮರ ತೋರಿಸಿದರೆ ನಮ್ಮ ದೃಷ್ಟಿ ಮಾತ್ರ ಆ ಮರದೊಳಗಿರುವಂತ ಪ್ರಾಣವನ್ನು ತೋರಿಸುತ್ತದೆ. ಒಂದು ಪುಸ್ತಕ ಓದುವುದು ಕೂಡ ಅಂಥದ್ದೇ. ಪುಸ್ತಕದಲ್ಲಿರುವ ಅಕ್ಷರಗಳನ್ನು ನಮ್ಮ ಕಣ್ಣು ತೋರಿಸಿದರೆ ಆ ಅಕ್ಷರಗಳ ಹಿಂದೆ ಅಡಗಿರುವ ಅರ್ಥ ತಿಳಿದುಕೊಳ್ಳಲು ದಿವ್ಯ ದೃಷ್ಟಿ ಬೇಕು. ಮೂರನೇ ಕಣ್ಣು ಅಂದರೆ ನಮ್ಮೊಳಗಿರುವಂತ ಪ್ರತ್ಯೇಕವಾದ ದೃಷ್ಟಿ. ಇದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ನಮ್ಮೊಳಗೆ ನಿಜವನ್ನು ಗಮನಿಸುತ್ತದೆ.
ಇದು ನಮ್ಮ ಹಣೆಯ ಮಧ್ಯದಲ್ಲಿ ಆಜ್ಞಾಚಕ್ರ ಇರುವ ಜಾಗದಲ್ಲಿ ಇರುತ್ತದೆ. ಆದರೆ ಇದು ದೇಹದಲ್ಲಿ ಕಾಣಿಸುವುದಿಲ್ಲ, ನಮ್ಮ ಅಂತರಂಗದಲ್ಲಿ ಸ್ಪಂದಿಸುತ್ತದೆ. ಮೂರನೇ ಕಣ್ಣಿನ ದೃಷ್ಟಿಯಿಂದ ನಾವು ಬರೀ ಹೊರಗಿನ ಪ್ರಪಂಚ ಮಾತ್ರವಲ್ಲ, ನಮ್ಮೊಳಗೆ ನಡೆಯುತ್ತಿರುವುದನ್ನು ಕೂಡ ನಮ್ಮಿಂದ ಗಮನಿಸಲು ಸಾಧ್ಯವಾಗುತ್ತದೆ. ನಮಗೆ ಏನನಿಸುತ್ತಿದೆ, ನಾವು ಏನನ್ನು ಯೋಚನೆ ಮಾಡುತ್ತಿದ್ದೀವಿ, ನಮ್ಮ ನಿರ್ಧಾರಗಳು ಯಾವ ರೀತಿ ಬರುತ್ತಿದೆ, ಇವೆಲ್ಲವೂ ಈ ದೃಷ್ಟಿಯಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ. ಇದುವರೆಗೂ ನಾವು ಶಬ್ದಗಳ ಮಧ್ಯೆ ಬದುಕಿದ್ದೀವಿ, ಆದರೆ ಒಳಗಡೆ ಏನು ನಡೆಯುತ್ತಿದೆ ಎಂದು ಶಬ್ದಗಳು ಹೇಳುವುದಿಲ್ಲ, ಮೌನ ಹೇಳುತ್ತದೆ. ಇದುವರೆಗೂ ನಾವು ಬೆಳಕನ್ನು ಹುಡುಕಿದ್ದೇವೆ, ಹೊರಗಡೆ ಎಲ್ಲೋ ಒಂದು ಕಡೆ ಶಾಂತಿ ದೊರಕುತ್ತದೆ ಅಂದುಕೊಂಡಿದ್ದೇವೆ. ಆದರೆ ನಿಜವಾದ ಬೆಳಕು ನಮ್ಮ ಒಳಗಡೆಯೇ ಇರುತ್ತದೆ. ನಮ್ಮ ಒಳಗಡೆ ಇರುವ ಬೆಳಕನ್ನು ನೋಡಬೇಕು ಅಂದರೆ ಇರುವುದು ಒಂದೇ ಒಂದು ದಾರಿ, ಅದುವೇ ಧ್ಯಾನ. ಧ್ಯಾನ ಮಾಡದೆ ನಮ್ಮೊಳಗೇನು ನಡೆಯುತ್ತಿದೆ ಎಂದು ತಿಳಿದುಕೊಳ್ಳುವುದು ತುಂಬಾ ಕಷ್ಟ. ಧ್ಯಾನ ಅಂದರೆ ದೇವರನ್ನು ಆರಾಧಿಸುವುದು ಅಲ್ಲ, ಯಾವುದೋ ಒಂದು ಮಂತ್ರವನ್ನು ಪದೇ ಪದೇ ಜಪಿಸುವುದಲ್ಲ. ಧ್ಯಾನ ಅಂದರೆ ನಮ್ಮ ಶ್ವಾಸಕ್ರಿಯೆಯನ್ನು ಗಮನಿಸುವುದು, ದೃಷ್ಟಿಯನ್ನು ನಮ್ಮೊಳಗೆ ಕರೆದೊಯ್ಯುವುದು. ಇದೇ ನಿಜವಾದ ಪ್ರಾರಂಭ. ಹಾಗಾಗಿ ಪ್ರತಿದಿನ ಕನಿಷ್ಠ ಪಕ್ಷ 10 ನಿಮಿಷಗಳ ಸಮಯವನ್ನು ಧ್ಯಾನಕ್ಕಾಗಿ ಮೀಸಲಿಡಿ. ಇದು ನಿಮ್ಮ ಮನಸ್ಸಿಗಾಗಿ ನೀವು ಕೊಡುವಂತ ಶಾಂತಿ ಸಮಯ. ಇನ್ನೊಂದು ಸರಳವಾದ ದಾರಿ ಏನೆಂದರೆ, ನಿಮ್ಮ ವಯಸ್ಸು ಎಷ್ಟೋ ಅಷ್ಟು ನಿಮಿಷಗಳ ಕಾಲ ನೀವು ಧ್ಯಾನ ಮಾಡುವುದು ತುಂಬಾ ಒಳ್ಳೆ ಪದ್ಧತಿ. ಅಂದರೆ ನಿಮಗೆ 30 ವರ್ಷವಾದರೆ ನೀವು 30 ನಿಮಿಷ ಧ್ಯಾನ ಮಾಡಿದರೆ ಒಳ್ಳೆಯದು. ಅದಕ್ಕಿಂತಲೂ ಹೆಚ್ಚಿನ ಸಮಯ ಧ್ಯಾನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಧ್ಯಾನ ಮಾಡುವುದು ತುಂಬಾ ಸುಲಭ. ನೀವು ಈ ರೀತಿ ಮಾಡಿದ್ರೆ ಸಾಕು. ಯಾವುದಾದ್ರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ಮೌನವಾಗಿ ಕುಳಿತುಕೊಳ್ಳಿ. ನಿಮ್ಮ ಉಸಿರನ್ನು ನೆಮ್ಮದಿಯಿಂದ ಗಮನಿಸಿ. ನಿಮ್ಮ ದೃಷ್ಟಿಯನ್ನು ನಿಮ್ಮ ಹಣೆಯ ಮಧ್ಯದಲ್ಲಿ ಇರಿಸಿ. ಅಷ್ಟೇ. ಇದೇನು ದೊಡ್ಡ ಪ್ರಕ್ರಿಯೆಯಲ್ಲ, ಆದರೆ ಪ್ರಭಾವ ಮಾತ್ರ ಅಸಾಧಾರಣ. ಈ ರೀತಿ ಧ್ಯಾನ ಮಾಡಿದರೆ ನಿಮ್ಮ ಮೂರನೇ ಕಣ್ಣು ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಧ್ಯಾನದ ಮುಖಾಂತರ ನಿಮ್ಮ ಮೂರನೇ ಕಣ್ಣು ತೆರೆದುಕೊಂಡ ನಂತರ ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಆಳವಾಗಿ ಅನುಭವಿಸಲು ಶುರುವಾಗುತ್ತದೆ. ಇಲ್ಲಿ ನಾವು ಇನ್ನೊಂದು ವಿಷಯ ಗಮನಿಸಬೇಕು. ನಮಗಿಂತಲೂ ಮೊದಲೇ ಈ ಮೂರನೇ ಕಣ್ಣಿನ ಬಗ್ಗೆ ಪರಮೇಶ್ವರ ಅವರ ಜೀವನದ ಮುಖಾಂತರ ಒಂದು ದೊಡ್ಡ ಉದಾಹರಣೆಯಾಗಿ ನಿಂತಿದ್ದಾರೆ. ತುಂಬಾ ಜನರಿಗೆ ಇದೊಂದು ಅದ್ಭುತವಾದ ಶಕ್ತಿ ಎಂದು ಅನಿಸುತ್ತದೆ. ಆದರೆ ನಿಜ ಏನಂದ್ರೆ, ಶಿವನ ಮೂರನೇ ಕಣ್ಣು ಅಂದರೆ ಅದು ಕ್ಷುದ್ರ ಶಕ್ತಿಗಳನ್ನು ಭಸ್ಮ ಮಾಡುವ ಕಣ್ಣಲ್ಲ, ಅಜ್ಞಾನವನ್ನು ಸುಟ್ಟು ಹಾಕುವ ಜ್ಞಾನದ ಬೆಳಕು. ಆ ಕಣ್ಣು ತೆರೆದುಕೊಂಡಾಗ ಹೊರಗಿನ ಪ್ರಪಂಚ ಬದಲಾಗದು, ಒಳಗಡೆ ಇರುವಂತ ಅಜ್ಞಾನ ಬೂದಿಯಾಗುತ್ತದೆ. ಶಿವನ ಮೂರನೇ ಕಣ್ಣು ತೆರೆದುಕೊಂಡಾಗ ಭಯ ಅಲ್ಲ, ವಿಮುಕ್ತಿ ದೊರಕುತ್ತದೆ. ಈ ಕಣ್ಣು ಶಿವನಿಗೆ ಮಾತ್ರವಲ್ಲ, ನಮ್ಮಲ್ಲೂ ಕೂಡ ಅದೇ ರೀತಿ ಕೆಲಸ ಮಾಡುತ್ತದೆ. ನಮ್ಮೊಳಗಿರುವ ತಪ್ಪಾದ ಭಾವನೆಗಳನ್ನು ಸುಟ್ಟು ಹಾಕುತ್ತದೆ. ಒಂದು ಸಲ ನೀವು ಮೌನವಾಗಿ ಕುಳಿತುಕೊಂಡು ಇದೇ ನನ್ನ ಆಲೋಚನೆ, ಇದೇ ನನ್ನ ಶಾಂತಿ ಎಂದು ಗಮನಿಸಿದ ಕ್ಷಣವೇ ನಿಮ್ಮ ಮೂರನೇ ಕಣ್ಣು ತೆರೆದುಕೊಂಡ ಕ್ಷಣವಾಗುತ್ತದೆ. ಅಂದಿನಿಂದ ನಿಮ್ಮ ಕಣ್ಣಿನಿಂದ ನೀವು ನೋಡುತ್ತಿರುವುದು ಲೋಕವಲ್ಲ, ನಿಮ್ಮ ಅಂತರಂಗದ ಒಳಗಡೆ, ಅಂದರೆ ನಿಮ್ಮ ಒಳಗಡೆ ಇರುವುದೇ ನಿಜವಾದ ಲೋಕ ಎಂದು ಅರ್ಥವಾಗುತ್ತದೆ. ನಮ್ಮ ಪುರಾಣಗಳಲ್ಲಿ ಇದನ್ನು ದಿವ್ಯ ದೃಷ್ಟಿ ಎಂದು ಕರೆದಿದ್ದಾರೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆ ಬೋಧಿಸುವಾಗ ಅರ್ಜುನನೊಂದಿಗೆ, ಪಾರ್ಥ, ನೀನು ಈ ಕಣ್ಣುಗಳಿಂದ ನನ್ನನ್ನು ನೋಡಲು ಸಾಧ್ಯವಾಗದು, ಹಾಗಾಗಿ ನಿನಗೆ ದಿವ್ಯ ದೃಷ್ಟಿ ಕೊಡುತ್ತಿದ್ದೇನೆ ಎಂದು ಹೇಳಿ ಅರ್ಜುನನಿಗೆ ದಿವ್ಯ ದೃಷ್ಟಿಯನ್ನು ಕೊಟ್ಟರು. ಹಾಗಾಗಿ ಅರ್ಜುನ ಶ್ರೀಕೃಷ್ಣ ಪರಮಾತ್ಮರ ವಿಶ್ವರೂಪ ನೋಡಲು ಸಾಧ್ಯವಾಯಿತು. ಅದೇ ರೀತಿ ಧೃತರಾಷ್ಟ್ರನಿಗೆ ದೃಷ್ಟಿ ಇಲ್ಲ. ಸಂಜಯ ದಿವ್ಯ ದೃಷ್ಟಿಯಿಂದ ಕುರುಕ್ಷೇತ್ರ ಯುದ್ಧ ನೋಡಿ ಧೃತರಾಷ್ಟ್ರನಿಗೆ ವಿವರಿಸುತ್ತಿದ್ದರೆ ಅದನ್ನು ಕೇಳುತ್ತಾ ಆ ಯುದ್ಧವನ್ನು ಧೃತರಾಷ್ಟ್ರ ಮನಸ್ಸಿನಲ್ಲಿಯೇ ಊಹಿಸಿಕೊಂಡರು. ಇದೇ ಮೂರನೇ ಕಣ್ಣಿನ ತತ್ವ. ಅಂದರೆ ನೋಡುವುದು ಅಲ್ಲ, ಒಳಗಡೆ ಅನುಭವಿಸುವುದು. ಇದು ಕಥೆಯಲ್ಲ, ನಮ್ಮೊಳಗೆ ಅಡಗಿರುವ ಶಕ್ತಿಗೆ ನಿದರ್ಶನ. ದೇವರು ಕಾಣಿಸುತ್ತಿಲ್ಲ ಅಂದರೆ ಅವರು ಇಲ್ಲ ಅಂತಲ್ಲ. ದೇವರು ಯಾವಾಗಲೂ ನಮ್ಮ ಪಕ್ಕದಲ್ಲೇ ಇರುತ್ತಾರೆ. ಆದರೆ ನಮ್ಮ ಮೂರನೇ ಕಣ್ಣು ತೆರೆದುಕೊಂಡಾಗ ಮಾತ್ರವೇ ಅವರನ್ನು ಮನಸಾರೆ ನೋಡಲು ಸಾಧ್ಯವಾಗುತ್ತದೆ. ಆದರೆ ಇದು ಹೊಸದಾಗಿ ಕಂಡುಹಿಡಿದಿರುವಂತಹ ವಿಷಯವಲ್ಲ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಗಳು ಇದರ ಬಗ್ಗೆ ಹೇಳಿದ್ದಾರೆ.
ಯಾರಿಗಾದರೂ ಮೂರನೇ ಕಣ್ಣು ತೆರೆದುಕೊಂಡರೆ ಅವರು ದೇವರನ್ನು ಪೂಜಿಸುವ ಅಗತ್ಯವಿಲ್ಲ, ಅವರೇ ಸ್ಪಷ್ಟವಾಗಿ ಅವರಿಗೆ ಕಾಣಿಸುತ್ತಾರೆ ಎಂದು. ಆದರೆ ಅವರು ನೋಡುವುದು ರೂಪವನ್ನಲ್ಲ, ದೈವ ತತ್ವವನ್ನು, ಬಾಹ್ಯ ರೂಪದಲ್ಲಿ ಅಲ್ಲ, ಅಂತರಂಗ ಸತ್ಯದಲ್ಲಿ ಅವರನ್ನು ಅನುಭವಿಸುತ್ತಾರೆ ಎಂದು. ಇದು ಬರೀ ಊಹೆ ಅಲ್ಲ, ಇದಕ್ಕೆ ನಮ್ಮ ಚರಿತ್ರೆ ಕೂಡ ಸಾಕ್ಷಿಯಾಗಿ ನಿಂತಿದೆ. ವಾಲ್ಮೀಕಿ ಕಳ್ಳನಂತೆ ಹುಟ್ಟಿದರೂ ಕೂಡ ಮಹಾಋಷಿಯಂತೆ ಬದಲಾದರು. ಪತಂಜಲಿ ಮಹರ್ಷಿ ಮನಸ್ಸನ್ನೇ ಶಾಸ್ತ್ರದಂತೆ ಬರೆದರು. ರಾಮಾನುಜಾಚಾರ್ಯರು ಮೊದಲು ಅವರ ಮನಸ್ಸಿನ ಒಳಗಡೆ ನೋಡಿಕೊಂಡು ಬಳಿಕ ಹೊರಗಡೆ ಎಲ್ಲರಿಗೂ ತೋರಿಸಿದರು. ಅವರೆಲ್ಲರೂ ನೋಟದಿಂದ ಅಲ್ಲ, ದೃಷ್ಟಿಯಿಂದ ಬದುಕಿದವರು. ಈಗ ನಿಮ್ಮ ಸಮಯ ಬಂದಿದೆ. ನಿಮ್ಮ ದೃಷ್ಟಿಯನ್ನು ನಿಮ್ಮೊಳಗಡೆ ನೋಡುವಂತೆ ಮಾಡಿಕೊಂಡರೆ ನಿಮ್ಮ ಹೊರಗಿನ ಜೀವನ ಪೂರ್ತಿಯಾಗಿ ಬದಲಾಗುತ್ತದೆ. ದಿವ್ಯ ದೃಷ್ಟಿ ಅಂದರೆ ಆಲೋಚನೆಯಲ್ಲಿ ಶಾಂತಿ, ಗಲಾಟೆಯ ಮಧ್ಯದಲ್ಲೂ ಸ್ಪಷ್ಟತೆ, ನಿಶ್ಶಬ್ದದಲ್ಲಿ ಜ್ಞಾನ. ಇದು ಕಣ್ಣಿನಿಂದ ಅಲ್ಲದೆ ಮನಸ್ಸು ಎಚ್ಚರವಾದಾಗ ಮಾತ್ರ ಬರುತ್ತದೆ. ಇದುವರೆಗೂ ನೀವು ಕೇಳಿದ್ದೆಲ್ಲವೂ ಒಂದು ಅದ್ಭುತವಾದ ನಿಜ. ಆದರೆ ಇದು ನಿಮ್ಮ ಜೀವನದಲ್ಲಿ ನಡೆಯಬೇಕು ಅಂದರೆ ಅದು ಧ್ಯಾನದ ಮೂಲಕ ಮಾತ್ರವೇ ಸಾಧ್ಯ. ಹಾಗಾಗಿ ಪ್ರತಿದಿನ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತುಕೊಂಡು ನಿಮ್ಮ ಉಸಿರನ್ನು ಗಮನಿಸುತ್ತಾ ಧ್ಯಾನ ಮಾಡಿ. ಇದೊಂದು ದೊಡ್ಡ ಪ್ರಕ್ರಿಯೆಯಲ್ಲ, ಆದರೆ ಇದರ ಪ್ರಭಾವ ಮಾತ್ರ ನಿಮ್ಮೊಳಗೆ ಅಣು ಅಣುವನ್ನು ಕೂಡ ಬದಲಾಯಿಸುತ್ತದೆ. ಮೂರನೇ ಕಣ್ಣು ಅಂದರೆ ನಿಮ್ಮೊಳಗೆ ಅಡಗಿರುವ ದಿವ್ಯ ದೃಷ್ಟಿ. ಒಂದು ಸಲ ಅದು ಎಚ್ಚರವಾದರೆ ನೀವು ಈ ಲೋಕವನ್ನು ನೋಡುವುದು ನಿಲ್ಲಿಸಿಬಿಡುತ್ತೀರಿ. ನಿಮ್ಮೊಳಗಡೆ ಇರುವ ಲೋಕವನ್ನು ನೋಡಲು ಶುರು ಮಾಡುತ್ತೀರಿ. ಈ ವಿಡಿಯೋ ನೋಡಿದ್ಮೇಲೆ ನೀವು ಧ್ಯಾನ ಶುರು ಮಾಡಿದ್ರೆ ನಿಮ್ಮ ಅನುಭವವೇ ನಿಮಗೆ ಸಾಕ್ಷಿಯಂತೆ ಬದಲಾಗುತ್ತದೆ. ಒಂದು ವೇಳೆ ಈಗಾಗಲೇ ನೀವು ಧ್ಯಾನ ಮಾಡುವವರಾದರೆ ನಾನು ಹೇಳಿದ್ದು ನಿಜ ಅನ್ನುವ ಭಾವನೆ ನಿಮಗೆ ಈಗಾಗಲೇ ಗೊತ್ತಿರುತ್ತದೆ. ಏಕೆಂದರೆ ಇದು ನಿಮ್ಮ ಮನಸಾರೆ ಸ್ವತಃ ನೀವೇ ಅನುಭವಿಸಿದಂತ ಸತ್ಯ ಆಗಿರೋದ್ರಿಂದ. ಹಾಗಾಗಿ ಸ್ನೇಹಿತರೆ, ನೀವು ಈಗಾಗಲೇ ಧ್ಯಾನ ಮಾಡುವವರಾದ್ರೆ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿಕೊಡಿ. ಇದರಿಂದ ಹೊಸದಾಗಿ ಧ್ಯಾನ ಮಾಡುವವರಿಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.